ಸಿನಿಮಾ ರಂಗದಲ್ಲಿ ಕಾಂಟ್ರವರ್ಸಿ ಅನ್ನೋದು ಕಾಮನ್ ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಸಾಕಷ್ಟು ಸಿನಿಮಾಗಳು ಟೈಟಲ್ ವಿಚಾರದಲ್ಲಿ ಕಾಂಟ್ರವರ್ಸಿಯನ್ನು ಕೂಡ ಮಾಡಿಕೊಂಡಿವೆ. ಹಾಗಿದ್ರೆ ಕನ್ನಡದ ಕಿರಿಕ್ ಮಾಡಿಕೊಂಡಂಥ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಕಿಚ್ಚ ಸುದೀಪ್ ಅವರು ನಟಿಸಿದ್ದಂಥ ಸಿನಿಮಾ. ಬಟ್ ಈ ಟೈಟಲ್ಗೆ ಮೊದಲು ಭಾರತಿ ವಿಷ್ಣುವರ್ಧನ್ ಅವರು ಆಕ್ಷೇಪ ಮಾಡಿದರು. ತದನಂತರ ಟೈಟಲ್ನ ಓನ್ಲಿ ವಿಷ್ಣುವರ್ಧನ ಅಂತ ಚೇಂಜ್ ಮಾಡಿ ಸಿನಿಮಾನ ಮಾಡ್ತಾರೆ ಆ್ಯಂಡ್ ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಸಿನಿಮಾಗೆ ಸಾಕಷ್ಟು ಟೈಟಲ್ಗಳು ಬಂದು ಹೋಗಿದ್ವು. ಮೊದಲು ರಾಜ್ಕುಮಾರ ಅನ್ನೋ ಟೈಟಲನ್ನು ಇಟ್ಟಿದ್ರು, ಅದನ್ನು ಅಧಿಪತಿ ಅಂತ ಚೇಂಜ್ ಕೂಡ ಮಾಡ್ತಾರೆ. ನಂತರ ಅದು ಅಶ್ವತ್ಥಾಮ ಕೂಡ ಆಯಿತು ಆ್ಯಂಡ್ ಫೈನಲಿ ಪವರ್ ಅಂತ ಫಿಕ್ಸ್ ಆಗ್ತಾರೆ. ಬಟ್ ಪವರ್ ಟೈಟಲ್ನ ಬೇರೆಯವರು ರಿಜಿಸ್ಟರ್ ಮಾಡಿದ್ರಿಂದ ಪವರ್ ಪಕ್ಕದಲ್ಲಿ 3 ಸ್ಟಾರ್ ಹಾಕಿ ಅದನ್ನು ಪವರ್ ಸ್ಟಾರ್ ಅಂತ ಮಾಡ್ತಾರೆ. ಕನ್ನಡದ ಕಿರಣ್ ಬೇಡಿ, ದಕ್ಷ IPS ಅಧಿಕಾರಿ ಕಿರಣ್ ಬೇಡಿ ಅವರು ನಮಗೆಲ್ಲ ಗೊತ್ತು. ಸೊ ಸಿನಿಮಾ ಟೀಮಿನವರು ಅವರ ಹೆಸರಿನ ಮೇಲೆ ಸಿನಿಮಾನ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಕಿರಣ್ ಬೇಡಿ ಅವರು ಅದನ್ನು ಅಪೋಸ್ ಕೂಡ ಮಾಡ್ತಾರೆ. ನಂತರ ಟೈಟಲ್ನ ಕನ್ನಡದ ಕಿರಣ್ ಬೇಡಿ ಅಂತ ಚೇಂಜ್ ಮಾಡ್ತಾರೆ. ಅಲ್ಲಿಗೆ ಈ ಕಾಂಟ್ರವರ್ಸಿ ಮುಗಿಯುತ್ತೆ. ಅಧ್ಯಕ್ಷ ಮೊದಲು ಈ ಸಿನಿಮಾದ ಟೈಟಲನ್ನು ಅಧ್ಯಕ್ಷರು ಅಂತ ರಿಜಿಸ್ಟರ್ ಮಾಡಿಸಿದ್ರು. ಬಟ್ ಈ ಟೈಟಲ್ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಇದರಿಂದ ಅಧ್ಯಕ್ಷ ಸಿನಿಮಾದ ಟೈಟಲನ್ನು ಶರಣ್ ಅಧ್ಯಕ್ಷ ಅಂತ ಚೇಂಜ್ ಮಾಡ್ತಾರೆ. ಸಿನಿಮಾದಲ್ಲಿ ಶರಣ್ ಮತ್ತು ಚಿಕ್ಕಣ್ಣ ಅವರ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿ ಸಿನಿಮಾ ಕೂಡ ದೊಡ್ಡ ಸಕ್ಸಸ್ಸನ್ನು ಕಾಣುತ್ತೆ. ಶಿವಮ್ ಉಪೇಂದ್ರ ಅವರ ಈ ಸಿನಿಮಾಗೆ ಮೊದಲು ಹರ ಹರ ಮಹಾದೇವ ಅನ್ನೋ ಟೈಟಲ್ ಇತ್ತು. ನಂತರ ಸಿನಿಮಾ ಟೀಮ್ನವರೇ ಈ ಸಿನಿಮಾಗೆ ಬಸವಣ್ಣ ಅಂತ ಟೈಟಲನ್ನು ಫಿಕ್ಸ್ ಮಾಡ್ತಾರೆ. ಇದಕ್ಕೆ ಲಿಂಗಾಯತ ಕಮ್ಯುನಿಟಿಯಿಂದ ತುಂಬಾ ವಿರೋಧ ಬಂತು. ನಂತರ ಸಿನಿಮಾ ರಿಲೀಸ್ ಹಂತದಲ್ಲಿ ಸಿನಿಮಾದ ಟೈಟಲನ್ನು ಶಿವಮ್ ಅಂತ ಇಡ್ತಾರೆ. ಬಟ್ ಈ ಸಿನಿಮಾ ಮಾತ್ರ ಅಷ್ಟೊಂದು ಸದ್ದು ಮಾಡಲ್ಲ. ಪ್ರೇಮ್ ಅವರ ನಟನೆಯ ಈ ಸಿನಿಮಾಗೆ ಮೊದಲು ಕೇವಲ ಅಡ್ಡ ಅನ್ನೋ ಟೈಟಲ್ ಇತ್ತು. ಬಟ್ ಈ ಟೈಟಲನ್ನು ಪ್ರೊಡ್ಯೂಸರ್ BK ಶ್ರೀನಿವಾಸ್ ಅವರು ರಿಜಿಸ್ಟರ್ ಮಾಡಿದ್ರಿಂದ ಪ್ರೇಮ್ ಅವರಿಗೆ ಟೈಟಲ್ ಕೊಡೋದಕ್ಕೆ ಅವರು ನಿರಾಕರಿಸಿದರು. ಆಗ ಪ್ರೇಮ್ ಅವರು ಈ ಸಿನಿಮಾಗೆ ಪ್ರೇಮ್ ಅಡ್ಡ ಅಂತ ಮರುನಾಮಕರಣ ಮಾಡ್ತಾರೆ. ಮಿಸ್ ಮಲ್ಲಿಗೆ ಮೊದಲು ಈ ಸಿನಿಮಾಗೆ ಮೈಸೂರು ಮಲ್ಲಿಗೆ ಅನ್ನೋ ಟೈಟಲನ್ನು ಇಟ್ಟಿದ್ರು. ನಿರ್ದೇಶಕ ನಾಗಾಭರನ್ ಅವರು ಮೈಸೂರು ಮಲ್ಲಿಗೆ ಟೈಟಲನ್ನು ಕೊಡಬಾರ್ದು ಅಂತ ಫಿಲ್ಮ್ ಚೇಂಬರ್ಗೆ ಲೆಟರನ್ನು ಬರೀತಾರೆ. ಏಕೆಂದರೆ 1992ರಲ್ಲಿ ಮೈಸೂರು ಮಲ್ಲಿಗೆ ಟೈಟಲ್ ಮೇಲೆ ನಾಗಾಭರನ್ ಅವರು ಒಂದು ಸಿನಿಮಾನ ಮಾಡಿದರು. ಅದರಿಂದ ಈ ಸಿನಿಮಾ ತುಂಬಾ ಬೋಲ್ಡ್ ಸ್ಟೋರಿ ಇರುವಂಥ ಸಿನಿಮಾ ಅಂತ ಅಪೋಸ್ ಮಾಡಿದ್ದಕ್ಕೆ ಮೈಸೂರು ಮಲ್ಲಿಗೆ ಮಿಸ್ ಮಲ್ಲಿಗೆ ಅಂತ ರೀನೇಮ್ ಮಾಡಿಕೊಂಡು ಸಿನಿಮಾನ ಮಾಡಿದರು. ವರದ ನಾಯಕ ಚಿರಂಜೀವಿ ಸರ್ಜಾ ಮತ್ತು ಕಿಚ್ಚ ಸುದೀಪ್ ನಟನೆಯ ಈ ಸಿನಿಮಾಗೆ ಮೊದಲು ಕೇವಲ ವರದ ಅನ್ನೋ ಟೈಟಲ್ ಇಟ್ಟಿದ್ರು. ಬಟ್ ಆ ಟೈಟಲ್ ಪ್ರೊಡ್ಯೂಸರ್ ಸೂರಪ್ಪ ಬಾಬು ಅವರ ಬಳಿ ಇತ್ತು ಆ್ಯಂಡ್ ಅವರು ಆ ಟೈಟಲನ್ನು ಸುದೀಪ್ ಅವರಿಗೆ ಕೊಡೋದಕ್ಕೆ ನಿರಾಕರಿಸಿದ್ದರಿಂದ ಸಿನಿಮಾಗೆ ವರದ ನಾಯಕ ಅಂತ ಮರುನಾಮಕರಣ ಮಾಡಿ ಸಿನಿಮಾನ ಮಾಡಿದರು. ಡಿಯರ್ ವಿಕ್ರಮ್ ಸತೀಶ್ ನೀನಾಸಂ ಆ್ಯಕ್ಟ್ ಮಾಡಿದ್ದ ಈ ಸಿನಿಮಾಗೆ ಮೊದಲು ಗೋದ್ರಾ ಅಂತ ಟೈಟಲನ್ನು ಇಟ್ಟಿದ್ರು. ಬಟ್ ಸೆನ್ಸಾರ್ ಬೋರ್ಡ್ನವರು ಗೋದ್ರಾ ಅನ್ನೋ ಟೈಟಲನ್ನು ರಿಜೆಕ್ಟ್ ಮಾಡಿದರು. ಗೋದ್ರಾ ಟ್ರೈನ್ ಇನ್ಸಿಡೆಂಟ್ನ ಇದು ರೆಫರ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಸೆನ್ಸಾರ್ನವರು ಟೈಟಲ್ಗೆ ಅಕ್ಸೆಪ್ಟೆನ್ಸ್ ಕೊಡಲ್ಲ. ನಂತರ ಡಿಯರ್ ವಿಕ್ರಮ್ ಅನ್ನೋ ಟೈಟಲ್ ಜೊತೆಗೆ ಸಿನಿಮಾ ಟೀಮ್ನವರು ಸಿನಿಮಾನ ರಿಲೀಸ್ ಮಾಡ್ತಾರೆ. ಮಸ್ತಿ ಉಪೇಂದ್ರ ಅವರ ಈ ಸಿನಿಮಾಗೆ ಮೊದಲು ಮಾಸ್ತಿ ಅನ್ನೋ ಹೆಸರನ್ನು ಇಟ್ಟಿದ್ರು. ರೌಡಿಸಮ್ ಬೇಸ್ಡ್ ಸ್ಟೋರಿ ಇದ್ದಿದ್ದರಿಂದ ಆ ಸಿನಿಮಾಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರು ಬಳಸಬಾರದೆಂದು ಆಕ್ಷೇಪ ಬಂತು. ನಂತರ ಮಾಸ್ತಿ ಇದ್ದ ಹೆಸರನ್ನು ಮಸ್ತಿ ಅಂತ ರೀನೇಮ್ ಮಾಡಿ ಸಿನಿಮಾನ ಮಾಡಿದರು. ಈ ಶತಮಾನದ ವೀರಮದಕರಿ ಈ ಸಿನಿಮಾಗೆ ಮೊದಲು ಕೇವಲ ವೀರಮದಕರಿ ಅನ್ನೋ ಟೈಟಲನ್ನು ಫಿಕ್ಸ್ ಮಾಡಿದರು. ಸುದೀಪ್ ಅವರ ನಿರ್ದೇಶನದ ಈ ಸಿನಿಮಾಗೂ ಟೈಟಲ್ ಕಾಂಟ್ರವರ್ಸಿ ಆಗಿತ್ತು. ಚಿತ್ರದುರ್ಗದ ಖ್ಯಾತ ಸಾಹಿತಿ BL ವೇಣು ಅವರು ದುರ್ಗದ ರಾಜರ ಹೆಸರನ್ನು ಸಿನಿಮಾಗೆ ಇಡಬಾರ್ದು ಅಂತ ಆಕ್ಷೇಪನ ವ್ಯಕ್ತಪಡಿಸಿದರು. ನಂತರ ಸಿನಿಮಾದ ಟೈಟಲನ್ನು ಈ ಶತಮಾನದ ವೀರಮದಕರಿ ಅಂತ ಚೇಂಜ್ ಮಾಡಿದರು. ಬಟ್ ಈಗಲೂ ಕೂಡ ಅದನ್ನು ವೀರಮದಕರಿ ಅಂತಾನೇ ಗುರುತಿಸ್ತೀವಿ. ಹ್ಯಾಟ್ರಿಕ್ ಹೊಡಿಮಗ ಶಿವಣ್ಣ ಅವರ ಈ ಸಿನಿಮಾಗೆ ಕೇವಲ ಹೊಡಿಮಗ ಅನ್ನೋ ಟೈಟಲನ್ನು ಫಿಕ್ಸ್ ಮಾಡಿದರು. ಬಟ್ ಸೆನ್ಸಾರ್ನವರು ಈ ಟೈಟಲನ್ನು ಅಪೋಸ್ ಮಾಡಿದರು. ಈ ಟೈಟಲ್ ಹಿಂಸೆಗೆ ಪ್ರವೋಕ್ ಮಾಡುತ್ತೆ ಅನ್ನೋ ಕಾರಣದಿಂದ ಈ ಟೈಟಲ್ನ ಸೆನ್ಸಾರ್ನವರು ರಿಜೆಕ್ಟ್ ಮಾಡಿದರು. ನಂತರ ಸಿನಿಮಾದ ಟೈಟಲನ್ನು ಹ್ಯಾಟ್ರಿಕ್ ಹೊಡಿಮಗ ಅಂತ ಚೇಂಜ್ ಮಾಡಲಾಯಿತು. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ
ಬ್ಲಾಕ್ ಬಸ್ಟರ್ ಹಿಟ್ ಯಶ್ ಮತ್ತು ರಾಧಿಕಾ ನಟನೆಯ ಈ ಸಿನಿಮಾ ಕೂಡ ಟೈಟಲ್ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿತ್ತು. ರವಿಚಂದ್ರನ್ ಅವರು ರಾಮಾಚಾರಿ ಟೈಟಲನ್ನು 10 ವರ್ಷದಿಂದ ರಿಸರ್ವ್ ಮಾಡಿರೋದಾಗಿ ಹೇಳಿದರು. ನಂತರ ಆ ಟೈಟಲನ್ನು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಅಂತ ಚೇಂಜ್ ಮಾಡಿ ಸಿನಿಮಾನ ಮಾಡಿದರು. ಸಿನಿಮಾ ಕೂಡ ದೊಡ್ಡ ಸಕ್ಸಸ್ಸನ್ನು ಕಂಡಿತ್ತು. ಒಡೆಯ ದರ್ಶನ್ ಅವರ ನಟನೆಯ ಒಡೆಯ ಸಿನಿಮಾದ ಟೈಟಲ್ ಮೊದಲು ಒಡೆಯರ್ ಅಂತ ಇತ್ತು. ಒಡೆಯರ್ ಅನ್ನೋದು ಮೈಸೂರಿನ ಒಡೆಯರಿಗೆ ಸಂಬಂಧಿಸಿದ್ದರಿಂದ ಮೈಸೂರಿನ ಕೆಲ ಭಾಗಗಳಿಂದ ಆಕ್ಷೇಪ ಬಂತು ಈ ಟೈಟಲ್ಗೆ. ಅದರಿಂದ ಸಿನಿಮಾದ ಟೈಟಲನ್ನು ಒಡೆಯ ಅಂತ ಚೇಂಜ್ ಮಾಡಿ ಸಿನಿಮಾನ ಮಾಡಿದರು. ರಾಜ್ ದಿ ಶೋಮ್ಯಾನ್ ಪ್ರೇಮ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ನ ಈ ಸಿನಿಮಾ ಅನೌನ್ಸ್ ಆದಾಗಲೂ ಕೂಡ ಭಾರಿ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಅದೇ ರೀತಿ ಇದರ ಹೆಸರಿನಿಂದ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಮಾಡಿತ್ತು. ಮೊದಲು ಇದಕ್ಕೆ ಪೋಲಿ ದ ಬಾಸ್ ಅನ್ನೋ ಟೈಟಲ್ ಇತ್ತು. ನಂತರ ಅದನ್ನು ಚೇಂಜ್ ಮಾಡಿ ರಾಜ್ ದಿ ಶೋಮ್ಯಾನ್ ಅಂತ ಇಟ್ಟರು. ಸ್ವಾತಿ ಮುತ್ತಿನ ಮಳೆ ಹನಿಯೇ ಇದು ನನ್ನ ಫೇವ್ರೆಟ್ ಸಿನಿಮಾಗಳಲ್ಲಿ ಒಂದು. ಬಟ್ ಈ ಸಿನಿಮಾದ ಟೈಟಲ್ ಕೂಡ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿತ್ತು. ರಾಜೇಂದ್ರ ಸಿಂಗ್ ಬಾಬು ಅವರು ಈ ಟೈಟಲ್ ವಿರುದ್ಧ ಕೋರ್ಟಲ್ಲಿ ಕೇಸನ್ನು ಕೂಡ ಹಾಕಿದ್ರು. ಆ್ಯಕ್ಚುಲಿ ಈ ಟೈಟಲ್ ಅಂಬರೀಷ್ ಅವರಿಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದ ಸ್ವಾತಿ ಮುತ್ತಿನ ಮಳೆ ಹನಿಯೇ ಸಿನಿಮಾದಿಂದ ತಗೊಂಡಿದ್ರು. ಬಟ್ ಕೋರ್ಟ್ನ ತೀರ್ಪು ಕೂಡ ಸಿನಿಮಾ ಟೀಮಿನವರ ಪರವಾಗಿ ಬಂದಿದ್ದರಿಂದ ಸಿನಿಮಾಗೆ ಸ್ವಾತಿ ಮುತ್ತಿನ ಮಳೆ ಹನಿಯೇ ಅನ್ನೋ ಟೈಟಲನ್ನೇ ಫಿಕ್ಸ್ ಮಾಡಿ ಸಿನಿಮಾನ ಕೂಡ ರಿಲೀಸ್ ಮಾಡ್ತಾರೆ. ಸೊ ಇವಿಷ್ಟು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ ಕನ್ನಡದ ಸಿನಿಮಾಗಳು ಟೈಟಲ್ ವಿಚಾರದಲ್ಲಿ ಕಿರಿಕ್ ಮಾಡಿಕೊಂಡಂತಹವು. ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.